ಹಾವೇರಿಯ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ದರ ಕುಸಿತ ಪ್ರಕರಣ ಸಾಕಷ್ಟು ವಿವಾದವನ್ನ ಸೃಷ್ಟಿಸಿದ್ದು, ಅಕ್ಷರಶಃ ನಿನ್ನೆ ರೈತರು ಕಂಗಾಲಾಗಿ ಬೀದಿಗಿಳಿದು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಈ ಕುರಿತು ಮಾತನಾಡಲಿಕ್ಕೆ ಮಾಜಿ ಶಾಸಕರು ಹಾಗೂ ವರ್ತಕ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಗೌಡ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಸರ್, ಈ ಘಟನೆಗೆ ಕಾರಣ ಏನು ಅಂತ ತಮ್ಮ ಗಮನಕ್ಕೆ ಬಂದಿದೆ ಅಂತ? ಇದು ಟೆಂಡರ್ 3,08,000 ನಿನ್ನೆ ಅವಕು ಟೆಂಡರ್ ಆದಮೇಲೆ ಆದಂಥ ಒಂದು ಈ ಪ್ರಕರಣ. ಇದು ರೇಟ್ ಕಡಿಮೆ ಆಗಿದೆ ಅಂತ ರೈತರು ಆಕ್ರೋಶ ಪಟ್ಟದ್ದು ರೇಟ್ ಕೂಡ ಕಡಿಮೆ ಆಗಿದೆ, ಅದಕ್ಕೆ ಯಾವುದೂ ಸಂಶಯ ಇಲ್ಲ. ಹೊರಗಡೆ ರಾಜ್ಯದಲ್ಲಿ ಬೇಡಿಕೆ ಇಲ್ಲ, ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಜಾಗ ಇಲ್ಲ, ಎಲ್ಲಿ ಫೋನ್ ಮಾಡಿದ್ರೆ ಯಾರು ಬೇಡ ಅಂತ ಇದ್ದಾರೆ. ಬಿಸಿಲು ಜಾಸ್ತಿ ಆಗಿರುವುದರಿಂದ ನಿನ್ನೆ ರೇಟು ಕುಸಿತವಾಗಿದ್ದು ಸತ್ಯಕ್ಕೂ ದೂರವಾದಂಥ ಸಂಗತಿ. ಅದು ಮನಪೂರ್ವ ಮಾಡಿದೆ ಅಂತಲ್ಲ, ಅದು ರೈತರಿಗೆ ಬ್ಯಾಡಾಗಿ ಬಂದಂಥ ರೈತರಿಗೆ ನಾವು ವಾಪಸ್ ಕಳಿಸ್ಬೇಕಲ್ಲ, ಅವ್ರಿಗೆ ಏನಾದರೂ ಒಂದು ಬೆಲೆ ಕೊಡ್ಬೇಕ ನಿಟ್ಟಿನಲ್ಲಿ ವ್ಯಾಪಾರಿ ಬಂಧುಗಳು ನಿನ್ನೆ ರೇಟನ್ನು ಕಡಿಮೆ ಹಾಕ್ಯಾರ. ಆದರೆ ಇವತ್ತು ಕೂಡ ಅವ್ರಿಗೆ ಅವಕಾಶ ಇತ್ತು. ಇವತ್ತು ರೈತ ತಂದಂಥ ಮಾಲು ಬೆಲೆ ಕಡಿಮೆ ಆದ್ರೆ ಮರುದಿವ್ಸ ಕೂಡ ಟೆಂಡರ್ ಪ್ರಕ್ರಿಯೆ ಆಗೇ ಆಗ್ತೈತಿ. ಅವರು ಸ್ವಲ್ಪ ಸಮಾಧಾನ ಇದ್ರೆ ಇವತ್ತು ರೇಟ್ ಜಾಸ್ತಿ ಆಗ ಚಾನ್ಸಸ್ ಕೂಡ ಇದ್ದು, ನಿನ್ನೆ ಆಗದಿದ್ದರು ಇವತ್ತು ತೊಗೊಳ್ತಾ ಇದ್ರು. ಸ್ವಲ್ಪ ಅವರು ದುಡುಕಿದ್ದಾರೆ. ಇದ್ರ ಬಗ್ಗೆ ಹಿನ್ನೆಲೆ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಲು ಇಷ್ಟಪಡ್ತೀನಿ. ಸರ್, ಇದ್ರ ಹಿಂದೆ ವರ್ತಕರ ಕೈವಾಡವಿದೆ, ಈ ಒಂದು ಗಲಭೆ ಹಿಂದೆ ಅನ್ನುವಂತ ಆರೋಪವನ್ನ ಕೂಡ ರೈತರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದಕ್ಕೆ ನನಗೆ ಗೊತ್ತಿಲ್ಲದೆ ಯಾರ ಮೇಲೆ ಆರೋಪ ಹೊರಿಸಕ್ಕೆ ನಾನು ಸಿದ್ಧ ಇಲ್ಲ. ಇವತ್ತು ಈಗ ಬೆಂಗಳೂರು APMC ಮಾರುಕಟ್ಟೆಯಿಂದ ಡೈರೆಕ್ಟರ್ ಆಫೀಸಿಂದ ಅಧಿಕಾರಿಗಳು ಬಂದ್ದಾರೆ, ನಮ್ಮ ಕ್ಷೇತ್ರದ ಶಾಸಕರಿದ್ದಾರೆ, APMCಯ ಸೆಕ್ರೆಟರಿ ಕೂಡ ಇದ್ದಾರೆ. ಮೀಟಿಂಗ್ ಇದೆ, ಅಲ್ಲಿ ಹೋಗ್ತಾ ಇದ್ದಾನೆ. ಈಗ ಗಲಾಟೆ ಅಂತೂ ನಡೆದಿದೆ, ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ದರ ಏಕಾಏಕಿ ಕುಸಿದೆ ಅನ್ನುವಂಥದ್ದು. ತಮ್ಮ ಮುಂದಿನ ನಡೆ ಏನ್ ಸರ್ ಅಂತ? ಮುಂದಿನ ನಡೆ ಈಗ ಮಾರ್ಕೆಟಿನ ಬಗ್ಗೆ ನಿನ್ನೆ ಬಂದಂತ ಮಾಲು ಸಂಪೂರ್ಣ ಅದು ಹೇರಿ ಇಲ್ಲಿ ಬರುವಂತ ಮಾಲು ಒಣ ಮಾಲ್ ಬರೋದಿಲ್ಲ, ಸ್ವಲ್ಪ ಹಸಿ ಬಿಸಿ ಮಾಲ್ ಬರ್ತೈತೆ. ಅದನ್ನು ಓಪನ್ ಮಾಡಬೇಕು, ಒಣಗಿಸ್ಬೇಕು, ರವಾನೆ ಮಾಡಬೇಕು. ಸಾವಿರಾರು ಜನರ ಕೆಲಸ ಇರೋದರಿಂದ ಆ ಮಾಲ್ ಮತ್ತೆ ನಾವು ಮಾರ್ಕೆಟನ್ನು ಮೊದಲು ಒಂದು ದಿವಸ ಮಾಡ್ತಾ ಇದ್ವಿ, ಅದು ತಪ್ಪಾಗಿದೆ. ಇನ್ನು ಮುಂದೆ ಮೊದಲಿನ ಥರನೇ ಮಾರ್ಕೆಟ್ ಪ್ರತಿ ವಾರಕ್ಕೆ 2 ಮಾರ್ಕೆಟ್ ಕೂಡ ಮಾಡ್ತದೆ. ಮಾರ್ಕೆಟ್ 2 ಮಾರ್ಕೆಟ್ ಇದ್ರೆ ಇದು ಪ್ರಕರಣ ಆಗ್ತಿರ್ಲಿಲ್ಲ. ರೈತರಿಗೆ ಪಾಪ ಬೆಳೆದಂಥ ಮಾಲ್ ಮಾರಬೇಕು, ಅವರು ತೊಂದರೆಯಲ್ಲಿದ್ದಾರೆ. ಸಾಕಷ್ಟು ಕಷ್ಟಪಟ್ಟು ತಂದಂಥ ಮಾಲಿಗೆ ನಿನ್ನೆ ನಮಗೆ ಬೆಲೆ ಕುಸಿತವಾಗಿರೋದು ನಮ್ಗೆ ಬಹಳ ಮನಸ್ಸಿಗೆ ನೋವಾಗಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನಿಶ್ಚಿತವಾಗಿ ರೇಟ್ ಬರುತ್ತೆ ಅಂತ ನಾನು ಆಸೆ ಪಡ್ತೇನೆ. ಸರ್, ಈಗ ವರ್ತಕರು ಬೆಲೆ ಕುಸಿತಕ್ಕೆ ಕಾರಣ ಸಾಕಷ್ಟು ಮಾಹಿತಿ ಇದ್ರೂ ಕೂಡ ಈ ರೀತಿ ಆಗ್ತದೆ ಅನ್ನುವಂಥದ್ದು ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಅನ್ನುವಂಥದ್ದು ರೈತರ ಆಕ್ರೋಶ. ಈಗ ರೈತರು ಹೇಳ್ತಾ ಇರೋ ಪ್ರಕಾರ ವರ್ತಕರೇ ಇದರ ಹಿಂದೆ ಶಾಮೀಲಿದ್ದಾರೆ ಅನ್ನುವಂಥದ್ದು. ಈ ಗಲಾಟೆ ಹಿಂದೆ ಯಾರಿದ್ರು ಮತ್ತೆ ರೈತರು ಎಲ್ಲಿಂದ ಬಂದಿದ್ರು, ಯಾಕೆ ಏಕಾಏಕಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಯ್ತು? ಬಹಿರಂಗ ಆಗ್ತೈತಿ, ಸ್ವಲ್ಪ ಸಮಯದಲ್ಲೇ ಬಹಿರಂಗ ಆಗ್ತೈತಿ, ಅದು ಮುಚ್ಚಿಡಕ್ ಆಗಲ್ಲ. ಅದು ಇವತ್ತು ಮೀಟಿಂಗ್ ಕರೆದಿದ್ದೇನೆ, ಇವತ್ತು ನಮ್ಮ ಮೀಟಿಂಗ್ ಅಲ್ಲಿ ವಿಚಾರ ಮಾಡ್ತೇವೆ. ಅಕಸ್ಮಾತ್ ಅದು ಬಹಿರಂಗ ನಮ್ಮ ವ್ಯಾಪಾರಿ ಬಂಧುಗಳು ಮಾಡಿದ್ದೇ ಕರೆ ಆದ್ರೆ ಸಂಘದ ತೀರ್ಮಾನ ತಗೊಂತೈತಿ ಅವ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು. ಸರ್, ಈ ಘಟನೆಯಿಂದ ಸಾಕಷ್ಟು ತಾವು ಬೇಸರವನ್ನು ವ್ಯಕ್ತಪಡಿಸಿದ್ರಿ. ಬ್ಯಾಡಗಿ ಮಾರುಕಟ್ಟೆ ವಿಶ್ವ ಪ್ರಸಿದ್ಧವಾದಂತಹ ಮಾರುಕಟ್ಟೆ, ಮೆಣಸಿನಕಾಯಿ ವಿಶ್ವದಾದ್ಯಂತ ಸರಬರಾಜು ಮಾಡ್ತೀರಿ. ಇಲ್ಲಿಂದ ಕೋಲ್ಡ್ ಸ್ಟೋರೇಜ್ಗಳಿದಾವೆ, ಅಲ್ಲೆಲ್ಲ ದಾಸ್ತಾನು ಇದ್ದಾಗಲೂ ಕೂಡ ದಾಸ್ತಾನು ಮಾಡ್ಲಿಕ್ಕೂ ಕೂಡ ಅಲ್ಲಿ ಕೆಲವೊಂದು ವ್ಯವಸ್ಥೆ ವರ್ತಕರು ಮತ್ತು ಅಧಿಕಾರಿಗಳು ಶಾಮೀಲಿದ್ದಾರೆ ಅನ್ನುವಂಥದ್ದು. ಈಗ ತಾವು ಕೂಡ ಏನೋ ತೀರ್ಮಾನ ತಗೊಳ್ತಾ ಇದ್ರಿ, ಏನ್ ಸರ್ ಅದಂತ? ಈಗ ಆ ಥರ ಸತ್ಯಕ್ಕೆ ನಾನು ಒಪ್ಪೋದಿಲ್ಲ. ಇವತ್ತು ಎಲ್ಲರೂ ಬಂದಂಥ ದಲಾಲರುಗಳು ಯಾವ ಕೋಲ್ಡ್ ಸ್ಟೋರೇಜಲ್ಲಿದೆ ಅಲ್ಲಿ ಮಾಲ್ ಬಿಟ್ಟು ಹೋಗಪ್ಪ ಅಂತ ಜವಾಬ್ದಾರಿ ತೊಗೊಂಡು ಮರುದಿವಸ ಕೋಲ್ಡ್ ಸ್ಟೋರೇಜ್ ಕಳಿಸಿದಂಥ ಉದಾಹರಣೆಗಳು ಕೂಡ ಇದಾವೆ. ನಮ್ಮೂರಲ್ಲಿ ಸುಮಾರು 30 ಲಕ್ಷ ಚೀಲ ನಾವು ಸ್ಟೋರ್ ಮಾಡ್ಬೋದು. ಸುಮಾರು 32 ಕೋಲ್ಡ್ ಸ್ಟೋರೇಜ್ಗಳಿದಾವೆ. ಹೋದ ವರ್ಷದ ಏನು ಹೇಳಿದ್ನಲ್ಲ ಆಗಲಿ ನಿಮಗೆ, ಹೋದ ವರ್ಷದ ಕ್ಯಾರಿ ಫಾರ್ವರ್ಡ್ ಮಾಲ್ ಬಂತು, ಸುಮಾರು ಒಂದು 40% ಅದೇ ಕೋಲ್ಡಲ್ಲಿದೆ. ಆ ಕಾರಣದಿಂದ ಕೋಲ್ಡ್ಗಳು ಫುಲ್ ಆಗಿರುವುದರಿಂದ ಕೋಲ್ಡಲ್ಲಿ ಜಾಗ ಇಲ್ಲ. ಇದೇ ಮೇನ್ ಕಾರಣ. ಅಲ್ಲಾದ ಇದರಲ್ಲಿ ನಾವು ಯಾರು ಶಾಮೀಲಾಗಿದ್ದಾರೆ ಯಾರಿಲ್ಲ ಅಂತ ನನಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದನ್ನ ತನಿಖೆ ಮಾಡಿದ ನಂತರ ನಾವು ಬಹಿರಂಗ ಪಡಿಸ್ತೇವೆ. ನಾನು ವರ್ತಕ ಸಂಘಕ್ಕೆ ಇದು ಬೇಜಾರಾಗಿರುವುದರಿಂದ ನನಗೆ ಮನಸ್ಸು ನೋವಾಗಿದೆ. ಇದು ನಾವು ಬೆಳೆಸಿದಂಥ ಮಾರ್ಕೆಟು. ನಾನು 40 ವರ್ಷದಿಂದ ವರ್ತಕ ಸಂಘದ ಅಧ್ಯಕ್ಷನಾಗಿ ಮಾರ್ಕೆಟಿನ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ಕೂಲಿ ಕಾರ್ಮಿಕರ ಪರವಾಗಿ, ಹಮಾಲರ ಪರವಾಗಿ, ನಮ್ಮ ಟೈರ್ ಗಾಡಿಯರ ಪರವಾಗಿ ನಾನು ಒಂದು ಕೆಲಸ ಮಾಡಿದ್ದೇನೆ. ಅದಕ್ಕೆ ಮನಸ್ಸಿನ ನೋವಾಗಿ ನಾನು ರಾಜೀನಾಮೆ ಕೊಡ್ತೇನೆ. ಏನು
ಮಾರುಕಟ್ಟೆಯಲ್ಲಿ ನಡೆದಂತಹ ಗಲಭೆ ಪ್ರಕರಣದಿಂದ ಸಾಕಷ್ಟು ನೋವಾಗಿದೆ. ಹೀಗಾಗಿ ನಾನು ವರ್ತಕರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಸುರೇಶ್ ಗೌಡ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹಾವೇರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.